ಟ್ರಂಪ್ ಪ್ರಕಾರ ನೀವು ದೊಡ್ಡ ಫೂಲ್, ಬೇಕಾದ್ರೆ ಪ್ರೂವ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಇವತ್ತು ಬೆಳಗ್ಗೆ ಮಾರ್ಕೆಟ್ ಬಿದ್ದಾಗ್ಲೂ ಅಷ್ಟೊಂದು ಶಾಕ್ ಆಗಿಲ್ಲ, ಯಾಕಂದ್ರೆ ಎಕ್ಸ್ಪೆಕ್ಟೆಡ್. ಆದ್ರೆ ಟ್ರಂಪ್ ಅವ್ರ ಟ್ವೀಟ್ ನೋಡಿ ಶಾಕ್ ಆಯ್ತು. ಟ್ರಂಪ್ ಅಣ್ಣನ ಪ್ರಕಾರ ಯುದ್ಧ ಅಂದ್ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಆಯಿಲ್ ಪ್ರೈಸಸ್ ಜಾಸ್ತಿ ಆಗೇ ಆಗುತ್ತಂತೆ. ಆದ್ರೆ ಒಂದ್ಸಲ ಅಮೆರಿಕ ಇರಾನ್ ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ನೆಲ್ಲ ನಾಶ ಮಾಡಿ ಜಗತ್ತಲ್ಲಿ ಶಾಂತಿ ನೆಮ್ಮದಿನ ತಂದ ಮೇಲೆ ಆಯಿಲ್ ಪ್ರೈಸ್ ಎಲ್ಲ ದಡದಡದಾ ಅಂತ ಕೆಳಗ್ ಬಂದ್ಬಿಡುತ್ತಂತೆ. ಅಲ್ಲಿ ತನಕ ನಾವು ಕ್ರೂಡ್ ಆಯಿಲ್ಗೆ ಜಾಸ್ತಿ ಕೊಟ್ಟು ತಗೊಳ್ತೀವಲ್ಲ, ಅದು ಜಾಸ್ತಿ ಅಲ್ವಂತೆ. ನಾವು ಜಗತ್ತಿನ ಶಾಂತಿ ಮತ್ತೆ ನೆಮ್ಮದಿಗೆ ಕೊಡ್ತಾ ಇರೋ ಒಂದು ಸಣ್ಣ ಪ್ರೈಸ್ ಅಂತೆ. ಯಾರೆಲ್ಲ ಬೇರೆ ತರ ಯೋಚನೆ ಮಾಡ್ತಾರೆ ಅವರೆಲ್ಲ ಫೂಲ್ಸ್ ಅಂತೇಳಿ ಟ್ವೀಟ್ ಮಾಡಿದ್ರು. ನಿಮ್ಗೇನ್ ಸರ್, USA ಆಯಿಲ್ ಪ್ರೊಡ್ಯೂಸ್ ಮಾಡೋ ಕಂಟ್ರಿ, ಬೇರೆ ಕಡೆ ಹೋಗಿ ತರಿಸ್ಕೋಬೇಕು ಅಂತಿಲ್ಲ. ಅದು ಸಾಲದು ಅಂತೇಳಿ ಪ್ರಪಂಚದಲ್ಲೇ ಜಾಸ್ತಿ ಆಯಿಲ್ ರಿಸರ್ವ್ ಇರೋ ಕಂಟ್ರಿ ವೆನ್ಜುವೆಲಾ ಮೇಲೆ ರೀಸೆಂಟ್ ಆಗಿ ಅಟ್ಯಾಕ್ ಮಾಡಿ ಪ್ರೆಸಿಡೆಂಟ್ ನೇತಾಕೊಂಬಂದು ಇವಾಗ ಆ ಕಂಟ್ರಿನೆಲ್ಲ ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಬಟ್ ಬೇರೆ ದೇಶದಿಂದ ಆಯಿಲ್ ತರಿಸ್ಕೊಳ್ಳೋ ನಮ್ಮಂತ ಕಂಟ್ರಿಗಳ ಕತೆ ಏನು? ಅಲ್ಲಗರು, ಯುದ್ಧ ನಡೆಯಕ್ಕಿಂತ ಮುಂಚೆ ನಾವು ನೆಮ್ಮದಿಯಾಗ ಇದ್ವಲ್ಲಗರು, ಜಗತ್ತಿನ ಸೇಫ್ಟಿಗೋಸ್ಕರ ಯುದ್ಧ ಮಾಡ್ತಾ ಇದಾರಾ ಇಲ್ಲ ಅವ್ರ ಸೇಫ್ಟಿಗೋಸ್ಕರ ಯುದ್ಧ ಮಾಡ್ತಾ ಇದೀರಾ ಅಂತ ಯೋಚನೆ ಮಾಡ್ತಾ ಇದೀರಾ ತಾನೆ? ನಾನು ಹೇಳಿಲ್ವಾ ಟ್ರಂಪ್ ಪ್ರಕಾರ ನೀನ್ ದಡ್ಡ ಅಂತ? ಹೆನ್ಸ್ ಪ್ರೂವ್ಡ್.